ಇನ್ನು ರಾಮನಗರದಲ್ಲಿ ವಕೀಲರುಗಳ ವಿರುದ್ಧವಾಗಿ ಎಫ್ಐಆರ್ ಹಾಕಿದ್ದಂತ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಒಂದ್ ಕಡೆ ವಕೀಲರು ಪೊಲೀಸರ ವಿರುದ್ಧ ಸಮರ ಸಾರಿದ್ರೆ ವಕೀಲರ ಆಕ್ರೋಶಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿತ್ತು. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಸೇರಿ ಪ್ರತಿಭಟನೆಗೆ ಇಳಿದಿದ್ರು ಕೂಡ. ಆದ್ರೀಗ ರಾಮನಗರ ರಾಮಾಯಣ ಕೊಂಚ ತಣ್ಣಗಾಗಿದೆ. ಕಾರಣ ಅಂತ ಅಂದ್ರೆ ವಕೀಲರುಗಳೆಲ್ಲ ಯಾರ ವಿರುದ್ಧ ಆರೋಪಿಸ್ತಾ ಇದ್ರಲ್ಲ ಆ PSI ಅವರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾಗಿ ಇದು ಸ್ವಲ್ಪ ತಣ್ಣಗಾಯ್ತು ಅಂತ ನಾವು ಅಂದ್ಕೊಳ್ಳುವಷ್ಟರಲ್ಲೇ ರಾಜಕೀಯ ಜಟಾಪಟಿ ಮಾತ್ರ ಮತ್ತೊಂದು ಮಗ್ಗಲಿಗೆ ಹೋಗ್ತಾ ಇದೆ. PSI ಸಸ್ಪೆಂಡ್, ವಕೀಲರ ಹೋರಾಟ ಅಂತ್ಯ, ರಾಜಕೀಯ ವಾಗ್ಯುದ್ಧ ಶುರು. ರಾಮನಗರದಲ್ಲಿ ವಕೀಲರ ವಿರುದ್ಧ ದಾಖಲಿಸಿದ್ದ FIR ರಾಜಕೀಯ ಸಮರಕ್ಕೆ ಅಸ್ತ್ರ ಕೊಟ್ಟಿತ್ತು. ಖುದ್ದು ಬಿಜೆಪಿ ಜೆಡಿಎಸ್ ದೋಸ್ತಿಗಳು ರಾಮನಗರ ರಣಕಣಕ್ಕೆ ಇಳಿದು DK ಬ್ರದರ್ಸ್ ವಿರುದ್ಧವೂ ಗುಡುಗಿದ್ರು. ಕೊನೆಗೂ ವಕೀಲರ ಒತ್ತಾಯಕ್ಕೆ ಮಣಿದ ಸರ್ಕಾರ PSI ತನ್ವೀರ್ ಹುಸೇನ್ ರನ್ನ ಸಸ್ಪೆಂಡ್ ಮಾಡಿದೆ. ಈ ವಿಚಾರ ವಿಧಾನಸಭೆಯಲ್ಲೂ ಚರ್ಚೆಗೆ ಬಂತು. ವಕೀಲ ಚಾಂದ್ ಪಾಷಾ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಟ್ಟರು. ಚನ್ನಪಟ್ಟಣದ DYSP ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಐಜೂರು PSI ಸಸ್ಪೆಂಡ್ ಆಗ್ತಾ ಇದ್ದ ಹಾಗೆ ರಾಮನಗರ ಜಿಲ್ಲಾ ವಕೀಲರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಇಲ್ಲಿಗೆ ವಿವಾದ ಮುಕ್ತಾಯಗೊಳ್ತು ಅಂತ ಅಂದ್ಕೊಳ್ಳುವಾಗ್ಲೇ ನಾಯಕರ ನಡುವೆ ಮಾತಿನ ಸಮರವೇ ನಡೆದು ಹೋಗಿದೆ. ರಾಮನಗರ ಪ್ರಕರಣ ಸಂಬಂಧ DK ಬ್ರದರ್ಸ್ ಹಾಗೆ HDK ನಡುವೆ ವಾರ್ ಶುರುವಾಗಿದೆ. ರಾಮನಗರದಲ್ಲಿ ಗಲಾಟೆ ಮಾಡಿಸ್ತಾ ಇರೋದೇ JDS. ಅಲ್ಲಿ ಗಲಾಟೆ ಆಗೋದಕ್ಕೆ ಕಾರಣವೇ ಮಾಜಿ CM ಕುಮಾರಸ್ವಾಮಿ ಅಂತ DCM DK ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧವೂ DK ಗುಡುಗಿದ್ರು. 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದೋ ಗಲಾಟೆಗಳಾಗಿರಲಿಲ್ಲ, ಈಗ ಸರ್ಕಾರ ಬಂದ್ಮೇಲೆ ಆಗ್ತಾ ಇದೆ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಜಿಲ್ಲೆಯಲ್ಲಿ. ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಜನತಾದಳ ಕುಮಾರಸ್ವಾಮಿನೇ ಕಾರಣ. ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವನ್ ಯಾವನೋ MP ಅಲ್ಲಿಂದ ಫೋನ್ ಮಾಡ್ತಾನೆ ಅಂತ DK ಸುರೇಶ್ ವಿರುದ್ಧ ಗುಡುಗಿದ್ರು. HDK ಹೇಳಿಕೆಗೆ ಕುಟುಕಿದ ಸಂಸದ DK ಸುರೇಶ್, ನನಗೂ ಏಕವಚನದಲ್ಲೇ ಮಾತನಾಡೋಕ್ ಬರುತ್ತೆ, ಅವ್ರಿಗೆ ಡೌಟ್ ಇದ್ರೆ ನನ್ನ ಫೋನ್ ಟ್ಯಾಪ್ ಮಾಡೋಕ್ ಹೇಳಿ ಅಂತ ಟಾಂಗ್ ಕೊಟ್ರು. ಶಾಂತಿ ಕದಡ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಅಂದ್ರೆ ರಾತ್ರಿ 12 ಗಂಟೆವರೆಗೂ ಬಂದು ಪ್ರತಿಭಟನೆ ಮಾಡಿದ್ರು. ಅವ್ರು ಹೇಳಿದ್ದೇನೆ ಏಕವಚನದಲ್ಲಿ ನೋಡಪ್ಪ, ನನ್ನ ಫೋನು ಟ್ಯಾಪ್ ಮಾಡಕ್ ಹೇಳ ಅವ್ರಿಗೆ. ಏಕವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ, ಅದನ್ನ ಅವ್ರಿಗೆ ಹೇಳಿ. ಸರ್, ಎಲ್ಲಾ ವಿಚಾರ ಗೊತ್ತು ಅಂತ ಕೂಡ ಅವ್ರು ಹೇಳಿದ್ರು ನೇರವಾಗಿ. ನಾನು ಹೇಳ್ತೀನಿ ಕಣೆ ಅವ್ನಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ, ಗೊತ್ತಾಯ್ತಲ್ಲ. 15-20 ವರ್ಷ ನನಗೂ ಏಕವಚನ ಬರುತ್ತೆ, ತಲೆ ಕೆಡ್ಸ್ಕೋಬೇಡ, ಟೈಮ್ ಬಂದಾಗ ಹೇಳ್ತೀನಿ. ಇನ್ನು ಶಾಲೆ ವಿಚಾರವಾಗಿ ಬಿಜೆಪಿ ಶಾಸಕನ ವಿರುದ್ಧ ದೂರು ದಾಖಲಾಗಿತ್ತು. ಈ ಬಗ್ಗೆ ಸದನದಲ್ಲಿ R ಅಶೋಕ್ ಚರ್ಚೆ ನಡೆಸ್ತಾ ಇದ್ರು. ಈ ವೇಳೆ ನಾನು ಕೂಡ ಗೃಹ ಸಚಿವ ಆಗಿದ್ದಾಗ ಮಂಗಳೂರಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿದ್ದೆ ಅಂತ ಹೇಳಿದ್ರು. ಮಂಗಳೂರಲ್ಲಿ ಒಂದು ಪಬ್ ಅಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು, ದೊಡ್ಡ ಗಲಾಟೆ ಆಯ್ತು, ಧರಣಿ ಆಯ್ತು, ವಿಧಾನ ಪರಿಷತ್ ಅಲ್ಲಿ ಧರಣಿ ಆಯ್ತು. ನಾನು ಹೋಮ್ ಮಿನಿಸ್ಟ್ರು, ನಾನು ಮಾಡ್ಲಿಲ್ಲ, ಅವರೆಲ್ಲರನ್ನೂ ಗೂಂಡಾ ಆಗ್ತಾ. ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ. ಆ ರೀತಿ ಮಾಡಬೇಕು ನೀವು. ಅಶೋಕ್ ಮಾತಿಗೆ ಆಕ್ರೋಶ ಹೊರಹಾಕಿರುವಂತ ಬಜರಂಗ ದಳ ಸಹ ಸಂಯೋಜಕ ಪುನೀತ್ ಅತ್ತಾವರ, ನೀವು R ಅಶೋಕ್ ಅಲ್ಲ, ಅಡ್ಜಸ್ಟ್ಮೆಂಟ್ ಅಶೋಕ್, ನಿಮ್ಮ ನಾಲ್ಗೆಯನ್ನ ನಾಲ್ಗೆ ರೀತಿ ಬಳಸಿ ಅಂತ ಫೇಸ್ಬುಕ್ ನಲ್ಲಿ ಪುನೀತ್ ಅತ್ತಾವರ ಎಚ್ಚರಿಕೆ ನೀಡಿದ್ದಾರೆ. ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.